ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ವೆಂಕಟರಮಣ ಹೆಗಡೆ, ವೇದ ಆರೋಗ್ಯ ಕೇಂದ್ರ, ನಿಸರ್ಗವನ್ನೇ ಶಿರಿಸಿ. ಆತ್ಮೀಯ ವೀಕ್ಷಕರಿಗೆ, ಆತ್ಮೀಯ ಸಾಧಕರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೃದಯಪೂರ್ವಕ ಸ್ವಾಗತ, ಸುಸ್ವಾಗತ. ಆತ್ಮೀಯರೇ, ಇವತ್ತು ಬೊಜ್ಜು, ಅತಿ ತೂಕ ಅನೇಕರನ್ನ ಕಾಡ್ತಾ ಇದೆ. ಎತ್ತರಿಗೆ ಅನುಗುಣವಾದಂಥ ತೂಕ ಇರಬೇಕು. ಉದಾಹರಣೆಗೆ ನಾನು 170 ಸೆಂಟಿಮೀಟರ್ ಇದ್ದರೆ ನಾನು -100 ಅಂದರೆ 70 kg ಇರಬೇಕು, ±5 65 75 ಇರ್ಬೋದು. ಆದರೆ ನಾನು 80 85 90 ಇದ್ದರೆ ಅದು ಅತಿ ತೂಕ ಆಯಿತು. 90ಕ್ಕಿಂತ ಜಾಸ್ತಿ ಇದ್ದರೆ ಬೊಜ್ಜಾಯಿತು. ಸೊ ಈ ಒಂದು ಬೊಜ್ಜು, ಅದರಲ್ಲೂ ಹೊಟ್ಟೆಯ ಭಾಗದ ಬೊಜ್ಜನ್ನು ಕರೆಸ್ಕೊಳ್ಳಿಕ್ಕೆ ಒಂದು ರಾಮಬಾಣದಂತಹ ಔಷಧಿಯನ್ನು ತಿಳಿಸ್ಕೊಡಿ, ನಮ್ಮ ಮೆಟಬಾಲಿಕ್ ರೇಟನ್ನು ಹೆಚ್ಚು ಮಾಡುವಂಥ ಒಂದು ಔಷಧಿಯನ್ನು ತಿಳಿಸ್ಕೊಡಿ ಅಂತೇಳಿ ನಾನು ಡಾಕ್ಟರ್ ವಿನಾಯಕ್ ಹೆಬ್ಬಾರ್ ಅವ್ರ ವಿನಂತಿ ಮಾಡಿಕೊಂಡಾಗ ಅವರು ರೆಡಿಯಾಗಿ ಬಂದಿದ್ದಾರೆ. ಇವತ್ತಿನ ಸಂಚಿಕೆಯಲ್ಲಿ ಬೊಜ್ಜನ್ನು ಕಡಿಮೆ ಮಾಡಲಿಕ್ಕೆ ಮನೆಯಲ್ಲೇ ಮಾಡುವಂಥ ಸರಳವಾದ ಔಷಧಿಯನ್ನು ತಿಳ್ಕೊಳ್ಳಿಕ್ಕಿದೆ. ಅದಕ್ಕೂ ಪೂರ್ವದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಡಾಕ್ಟರ್ ಹೆಗ್ಡೇಸ್ ಹೆಲ್ತ್ ಟಿಪ್ಸ್ ವಾಟ್ಸಪ್ ಗ್ರೂಪ್ ಲಿಂಕ್ ಇದೆ. ಆ ಲಿಂಕನ್ನು ಕ್ಲಿಕ್ ಮಾಡಿ ನಮ್ಮ ಗ್ರೂಪನ್ನು ಜಾಯ್ನ್ ಆಗಿ ಡೈಲಿ ನಾವು ನಿಮಗೆ ಹೆಲ್ತ್ ಟಿಪ್ಸನ್ನು ಕಳಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಆದಮೇಲೆ ಅಷ್ಟೇ ಅಲ್ಲ, ಫ್ರೀ ಆನ್ಲೈನ್ ಕನ್ಸಲ್ಟೇಷನ್ ನಮ್ಮ ವೈದ್ಯರ ತಂಡ ರೆಡಿಯಾಗಿದೆ. ಫ್ರೀ ಆನ್ಲೈನ್ ಕನ್ಸಲ್ಟೇಷನ್ಗೆ ಹೆಸರು ನೋಂದಾಯಿಸಲಿಕ್ಕೆ ಕೆಳಗಡೆ ಬರ್ತಾ ಇರುವಂಥ ನಂಬರಿಗೆ ತಾವು ಕರೆ ಮಾಡಿ. ಒಂದು ವಾರದಲ್ಲಿ ನಮ್ಮ ವೈದ್ಯರ ತಂಡದಲ್ಲಿ ಒಬ್ಬ ವೈದ್ಯರು ತಮ್ಮ ಹತ್ರ ನೇರವಾಗಿ ಮಾತನಾಡ್ತಾರೆ. ಆ ಸಂದರ್ಭದಲ್ಲಿ ತಮ್ಮ ವೈಯಕ್ತಿಕ ಸಮಸ್ಯೆಗಳನ್ನು ಹೇಳ್ಕೊಂಡು ಚರ್ಚೆ ಮಾಡಿ ಅದಕ್ಕೆ ಔಷಧಿಗಳನ್ನು, ಸಲಹೆಗಳನ್ನು, ಮನೆಮದ್ದುಗಳನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ, ಆದ್ಮೇಲೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ, ಅಂತೆ ಈ ವಿಡಿಯೋವನ್ನು ಬೇರೆಯವರಿಗೆ ಶೇರ್ ಮಾಡ್ಕೊಳ್ಳಿ. ಬೊಜ್ಜು ಅನೇಕರನ್ನ ಕಾಡ್ತಾ ಇದೆ. ಬೊಜ್ಜಿನಿಂದಾಗಿ ಅನೇಕ ಇತರ ಸಮಸ್ಯೆಗಳು ಉಂಟಾಗ್ತಾ ಇದೆ. ಮಕ್ಕಳಾಗ್ತಾ ಇಲ್ಲ, ಹರ್ನಿಯಾ ಆಗ್ತಾ ಇದೆ, ಮಂಡಿ ನೋವು ಜಾಸ್ತಿ ಆಗ್ತಾ ಇದೆ, ಹೀಗೆ ಅನೇಕ ಸಮಸ್ಯೆಗಳು, BP ಬರ್ತಾ ಇದೆ, ಡಯಾಬಿಟಿಸ್ ಬರ್ತಾ ಇದೆ. ಸೊ ಬೊಜ್ಜನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ ಇವತ್ತಿನ ಸಂಚಿಕೆಯಲ್ಲಿ ಅತ್ಯಂತ ಉಪಯುಕ್ತವಾದಂತಹ ಸರಳವಾದಂತಹ ಔಷಧಿ. ನಮಸ್ಕಾರ. ಬೊಜ್ಜು ತುಂಬ ಜನರನ್ನು ಕಾಡ್ತಾ ಇದೆ. ಆ ಬೊಜ್ಜು ಕಾಡ್ತಾ ಇರುವವರಿಗೆ ಸುಲಭವಾಗಿ ಮನೆಯಲ್ಲೇ ಮಾಡ್ಕೊಳ್ಬಹುದಂಥ ಒಂದು ಆಯುರ್ವೇದದ ಕಷಾಯವನ್ನು ನಾನು ಇವತ್ತು ಹೇಳ್ತೇನೆ. ಹೇಗೆ ಮಾಡ್ಕೊಳ್ಬೇಕು, ಅದಕ್ಕಿರುವ ರೂಲ್ಸ್ ಏನು, ಅದನ್ನು ಯಾರು ತೆಗೆದುಕೊಳ್ಬೋದು, ಯಾರು ತೆಗೆದುಕೊಳ್ಬಾರ್ದು, ಇದನ್ನು ನಾನು ಇವತ್ತು ಡೀಟೇಲಾಗಿ ಹೇಳ್ತೇನೆ. ಮೊದಲನೇದಾಗಿ ನಾವು ಏನೇನು ಐಟಮ್ಸನ್ನು ತಂದುಕೊಳ್ಬೇಕು. ಗ್ರಂಥಿ ಅಂಗಡಿಯಲ್ಲಿ ಸಿಗತ್ತೆ, ನಾನು ಹೇಳುವಂಥದ್ದೆಲ್ಲ. ಭದ್ರಮುಷ್ಟಿ ಅಂತ ಸಿಗತ್ತೆ. ಆಮೇಲೆ ವಾಯುವಿಡಂಗ ತಂದುಕೊಳ್ಬೇಕು. ಇನ್ನು ಶುಂಠಿ, ಚಕ್ಕೆ ಮತ್ತು ಬೆಲ್ಲ, ಇವು ನಮ್ಮ ಮನೆಯಲ್ಲೇ ಇರುವಂಥವು. ಇವನ್ನುಗಳನ್ನು ಸೇರಿಸ್ಕೊಂಡೇ ನಾವು ಕಷಾಯವನ್ನು ಮಾಡ್ಕೊಳ್ಬೋದು. ಒಂದು 3 ಗ್ರಾಮ್ನಷ್ಟು ಅಥವಾ 1 ಚಮಚ, ಸಣ್ಣ ಚಮಚದಲ್ಲಿ 1 ಚಮಚ ಆಗುವಷ್ಟು ಭದ್ರಮುಷ್ಟಿಯ ಪುಡಿ ಅಂದರೆ ಫೈನ್ ಪೌಡರ್ ಅಲ್ಲ, ಸ್ವಲ್ಪ ದೊಡ್ಡ ಪೀಸ್ ಆಗುವಂಥದ್ದು, ಅಂದರೆ ನಾವು ಚಹಾ ಪುಡಿ ಅಂತ ಹೇಳ್ತೀವಲ್ಲ, ಸೊ ಆ ಸೈಜಿಂದ ನಾವು ಮಾಡಿಟ್ಕೊಂಡಂತಹ ಪುಡಿ. ಭದ್ರಮುಷ್ಟಿ ಅಂತ ಚಿಕ್ಕ ಚಿಕ್ಕ ಗಡ್ಡೆಗಳು ಸಿಗ್ತವೆ, ಗಂಧಿ ಅಂಗಡಿಯಲ್ಲಿ. ಅದನ್ನು ತಂದು ನಾವು ಕುಟ್ಟಿ ಚಿಕ್ಕ ಚಿಕ್ಕ ಪೀಸ್ಗೆ ಮಾಡಿಟ್ಕೊಳ್ಬೇಕು. ಒಂದು ವೇಳೆ ನಮಗೆ ಅದೆಲ್ಲ ಮಾಡಲಿಕ್ಕೆ ಟೈಮ್ ಇಲ್ಲ ಅಂತ ನೀವು ಹೇಳಿದರೆ ಭದ್ರಮುಷ್ಟಿಯ ಪುಡಿಯನ್ನು ತಂದುಕೊಂಡ್ರೂ ಪರವಾಗಿಲ್ಲ, ಬಟ್ ಹೀಗೆ ಮಾಡಿಕೊಳ್ಳೋದು ಶಾಸ್ತ್ರೀಯವಾಗಿ ಸರಿಯಾದದ್ದು. ಸೊ ಅದನ್ನು ತಂದು ಕುಟ್ಟಿ ಚಿಕ್ಕ ಚಿಕ್ಕ ಪೀಸ್ ಮಾಡ್ಕೊಂಡಿದ್ದೀರಿ, ಅದನ್ನು 1 ಚಮಚ ಹಾಕಬೇಕು. ಜೊತೆಗೆ ವಾಯುವಿಡಂಗ, ಇದು ತುಂಬ ಸಾಫ್ಟ್ ಇರುತ್ತೆ, ಅಥವಾ ಒಳ್ಳೆಯ ಕಾಳುಮೆಣಸು ತುಂಬ ಸಾಫ್ಟ್ ಇದ್ದರೆ ಹೇಗಿರುತ್ತೋ ಹಾಗಿರುತ್ತೆ. ಅದನ್ನು ತಂದು ನಾವು ಮಿಕ್ಸಿಯಲ್ಲಿ 1 ಸಲ ಮಾಡಿದರೂ ಕೂಡ ಅದು ಚೆಂದಾಗಿ ಪುಡಿ ಆಗಿಬಿಡುತ್ತೆ. ಅದನ್ನು 1 ಚಮಚ ಹಾಕಬೇಕು. ಇದಕ್ಕೆ 4 ಲೋಟ ನೀರು ಹಾಕಬೇಕು. ಅದನ್ನು ಸಣ್ಣ ಬೆಂಕಿಯಲ್ಲಿ 1 ಲೋಟಕ್ಕೆ ಇಳಿಸಬೇಕು. ಇದನ್ನು ಸೋಸ್ಕೊಳ್ಬೇಕು. ಸೋಸ್ಕೊಂಡಾಗ ನಮಗೆ 1 ಲೋಟ ಕಷಾಯ ಸಿಕ್ಕಿದೆ. ಆ 1 ಲೋಟ ಕಷಾಯಕ್ಕೆ ಸುಮಾರು 1/4 ಚಮಚದಷ್ಟು ಶುಂಠಿಯ ಪುಡಿ, 1 ಇಡೀ ಏಲಕ್ಕಿಯ ಒಳಗಡೆ ಎಷ್ಟು ಏಲಕ್ಕಿಯ ಬೀಜ ಇರುತ್ತಲ್ಲ, ಆ ಬೀಜವನ್ನು ಪುಡಿ ಮಾಡಿಟ್ಕೊಳ್ಳೋದು, ಆ ಪುಡಿಯನ್ನು ಹಾಕ್ಕೊಳ್ಬೇಕು. ಆಮೇಲೆ ಚಕ್ಕೆಯ ಪುಡಿ 4 ಚಿಟಿಕೆಯಷ್ಟು ಅಥವಾ 1/4 ಚಮಚದಷ್ಟು ಚಕ್ಕೆ ಪುಡಿಯನ್ನು ಹಾಕೋದು. ಈ ಕಷಾಯ ಏನಿದೆಯಲ್ಲ, ಇದನ್ನು ಕುಡಿದ್ರೆ ಬೊಜ್ಜು ಕಡಿಮೆ ಆಗಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಜೊತೆಗೆ ನಮ್ಮ ಬಹುತೇಕ ದೇಹದ ಎಷ್ಟೋ ಸಮಸ್ಯೆಗಳು ಕಡಿಮೆ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಎಸ್ಪೆಷಲಿ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ತುಂಬ ಚೆನ್ನಾಗಿ ಸರಿಯಾಗಲಿಕ್ಕೆ ಹೆಲ್ಪ್ ಆಗುತ್ತೆ. ಕ್ರಿಮಿ ಸಮಸ್ಯೆ ಇದ್ದರೆ ಹೆಲ್ಪ್ ಆಗುತ್ತೆ, IBS ಅಂತ ಕಾಯಿಲೆ ಸಮಸ್ಯೆ ಇದ್ದರೆ ಹೆಲ್ಪ್ ಆಗುತ್ತೆ, ಅಜೀರ್ಣ ಸಮಸ್ಯೆ ಇದ್ದರೆ ಹೆಲ್ಪ್ ಆಗುತ್ತೆ. ಜೊತೆಗೆ ಬೊಜ್ಜಿಗೆ ತುಂಬ ಒಳ್ಳೆಯದು. ಟೇಸ್ಟ್ಗೆ ಬೇಕಾದರೆ ಆರ್ಗ್ಯಾನಿಕ್ ಶುಗರ್ ಅಥವಾ ಜೋನಿ ಬೆಲ್ಲವನ್ನು ಹಾಕ್ಕೊಳ್ಬೋದು. ಇಲ್ಲಿ ಕೆಲವು ವಿಷಯಗಳೇನು ಅಂತಂದರೆ, ವಾಯುವಿಡಂಗವನ್ನು ನಾನು ಹೇಳಿದ್ನಲ್ಲ, ಸೊ ಈ ವಾಯುವಿಡಂಗವನ್ನು ಹಾಕೋದು ಇರೋದ್ರಿಂದ ಇದನ್ನು ಲಾಂಗ್ ಟರ್ಮ್ ಬಳಕೆ ಮಾಡೋದಾದರೆ ಯಾರಿಗೆ ಸೂಕ್ತ ಅಂತಂದರೆ, ಆಲ್ರೆಡಿ ಮಕ್ಕಳ ಆಗಿ ಇನ್ನೂ ಮಗುವನ್ನು ಪಡೆಯುವ ಪ್ಲ್ಯಾನ್ ಇಲ್ಲದೇ ಇದ್ದವರು ಇದನ್ನು ಲಾಂಗ್ ಟರ್ಮ್ ಬಳಕೆ ಮಾಡ್ಬೋದು. ಇಲ್ಲ ಅಂದರೆ ಇದನ್ನು ತುಂಬ ದೀರ್ಘಾವಧಿಯವರೆಗೆ ಬಳಕೆ ಮಾಡಿದರೆ ಮುಂದೆ ಮಕ್ಕಳಾಗೋ ವಿಷಯದಲ್ಲಿ ಸ್ವಲ್ಪ ಸಮಸ್ಯೆ ಆಗಬಹುದು. ಹಾಗಾಗಿ ಅದಕ್ಕೆ ಪ್ಲ್ಯಾನ್ ಮಾಡ್ತಾ ಇರುವವರು ಈ ವಾಯುವಿಡಂಗವನ್ನು ಹಾಕಿಕೊಂಡಾಗ ತುಂಬ ದಿನಗಳ ಕಾಲ ಇದನ್ನು ಬಳಕೆ ಮಾಡೋದು ಒಳ್ಳೆಯದಲ್ಲ. ಆದರೆ ಒಂದು 40-45 ವರ್ಷ ಆಗಿದೆ, ಇನ್ನು ಮಕ್ಕಳಾಗುವ ಪ್ಲ್ಯಾನಿಂಗ್ ಏನು ಇಲ್ಲ ಅಂತಂದರೆ ಖಂಡಿತ ಇದನ್ನು ಲಾಂಗ್ ಟರ್ಮ್ ಬಳಕೆ ಮಾಡಿದ್ರೂ ಕೂಡ ಅಂಥ ಸಮಸ್ಯೆ ಏನು ಆಗೋದಿಲ್ಲ.
ಸೊ ನಾನು ಇನ್ನೊಂದ್ಸಲ ಶಾರ್ಟ್ ಆಗಿ ಹೇಳಿಬಿಡ್ತೇನೆ. ಭದ್ರಮುಷ್ಟಿ ಮತ್ತು ವಾಯುವೇದಂಗವನ್ನು ಹಾಕಿ ಕಷಾಯ ಮಾಡ್ಕೊಳ್ಬೇಕು. ಆ ಕಷಾಯಕ್ಕೆ ಶುಂಠಿ ಮತ್ತು ಏಲಕ್ಕಿ, ದಾಲ್ಚಿನ್ನಿ ಪುಡಿಯನ್ನು ಹಾಕ್ಕೊಂಡು ಕುಡಿಬೇಕು. ಬೇಕಿದ್ರೆ ಸ್ವಲ್ಪ ಜೋನಿ ಬೆಲ್ಲವನ್ನು ಹಾಕ್ಕೊಳ್ಬಹುದು. ನಿಮಗೆ ಡಯಾಬಿಟಿಸ್ ಇದ್ದರೆ ಅದು ಬೇಡ. ಈ ಕಷಾಯವನ್ನು ತೆಗೆದುಕೊಳ್ಳಲಿಕ್ಕೆ ತುಂಬ ಒಳ್ಳೆಯ ಸಮಯ ಅಂತಂದರೆ ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಲಿ ಇದನ್ನು ಕಷಾಯವನ್ನು ಕುಡಿದ್ರೆ ತುಂಬ ಹೆಲ್ಪ್ ಆಗುತ್ತೆ. ಈ ಕಷಾಯವನ್ನು ಕುಡಿದ ಒಂದು ಅರ್ಧ ಗಂಟೆ ನಂತರ ತಿಂಡಿ ಇದೆಲ್ಲ ಮಾಡ್ಕೊಳ್ಬೋದು. ಜೊತೆಗೆ ಈ ಕಷಾಯವನ್ನು ಎಸ್ಪೆಷಲಿ ಈ ಹೊಟ್ಟೆಯ ಭಾಗದಲ್ಲಿ ಬೊಜ್ಜು ತುಂಬ ಇದ್ದರೆ ಈ ಕಷಾಯವನ್ನು ಕುಡಿಯೋದ್ರಿಂದ ಹೊಟ್ಟೆ ಭಾಗದ ಬೊಜ್ಜು ಕಡಿಮೆ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ನಿಮ್ಮನ್ನು ಅದು ಆ್ಯಕ್ಟಿವೇಟ್ ಮಾಡುತ್ತೆ. ನಿಮ್ಮ ಎಲ್ಲ ಕೆಲಸಗಳನ್ನು ಚೆನ್ನಾಗಿ ಮಾಡ್ಕೊಳ್ಳಿಕ್ಕೆ ಹೆಲ್ಪ್ ಆಗುತ್ತೆ. ಜೊತೆಗೆ ಇನ್ನೊಂದು ವಿಶೇಷ ವಿಷಯ ಏನು ಅಂತಂದರೆ, ಆಯುರ್ವೇದದಲ್ಲಿ ಹೇಳ್ತಾರೆ ಬೊಜ್ಜನ್ನು ಕಡಿಮೆ ಮಾಡ್ಕೊಳ್ಬೇಕು ಅಂತಂದರೆ ನಾವು ಜೀರ್ಣಕ್ಕೆ ಹೆವಿಯಾಗಿರುವಂಥ ಆಹಾರ ತೆಗೆದುಕೊಳ್ಬೇಕು. ಆದರೆ ಆ ಆಹಾರ ನಮ್ಮ ಬೊಜ್ಜಿಗೆ ಕಾರಣ ಆಗಬಾರ್ದು ಅಂತ. ಈಗ ನಾವು ಉದ್ದನ್ನು ಸೇವನೆ ಮಾಡಿದ್ರೆ, ಉದ್ದಿನ ಬೇಳೆ ಇದೆಯಲ್ಲ ಜೀರ್ಣಕ್ಕೆ ಹೆವಿ, ಆದರೆ ಇದನ್ನು ಸೇವನೆ ಮಾಡಿದ್ರೆ ವೇಟ್ ಹೆಚ್ಚಾಗತ್ತೆ. ಹಾಗಲ್ಲ, ಅದು ವಿರುದ್ಧವಾಗಿ ಕೆಲಸ ಆಗಬೇಕು ಅಂತ. ಅದು ಆಗಲಿಕ್ಕೆ ಈ ಕಷಾಯ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಈ ಕಷಾಯವನ್ನು ನಾವು ನಿತ್ಯವೂ ಸೇವನೆ ಮಾಡಬಹುದು. ಬೊಜ್ಜನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ನಾನು ಆಗಲೇ ಹೇಳಿದ ಹಾಗೆ ಎಸ್ಪೆಷಲಿ ಹೊಟ್ಟೆಯ ಭಾಗದಲ್ಲಿರುವ ಬೊಜ್ಜಿಗೆ ತುಂಬ ಒಳ್ಳೆಯದು. ಇದನ್ನು ಕುಡಿಬೋದು. ಆದರೆ ಒಂದು ಸಣ್ಣ ಎಚ್ಚರಿಕೆಯನ್ನು ನಾನು ಹೇಳಿದ್ದೇನೆ, ಅದನ್ನು ದಯವಿಟ್ಟು ನೆನಪಿನಲ್ಲಿಟ್ಟುಕೊಳ್ಳಿ. ಇವತ್ತಿನ ಆಧುನಿಕ ವಿಜ್ಞಾನದಲ್ಲೂ ಕೂಡ ಹೇಳ್ತಾರೆ ಏನು ಅಂತಂದರೆ, BMR ರೇಟನ್ನು ಹೆಚ್ಚು ಮಾಡಬೇಕು. ಹೆಚ್ಚು ಮಾಡಿದಾಗ ಬೊಜ್ಜು ತನ್ನಿಂತಾನೇ ಕಡಿಮೆ ಆಗುತ್ತೆ, ಫ್ಯಾಟ್ ಬರ್ನ್ ಆಗುತ್ತೆ, ಬೊಜ್ಜು ಕಡಿಮೆ ಆಗುತ್ತೆ ಅಂತ. ಅದನ್ನೇ ಆಯುರ್ವೇದದಲ್ಲಿ ನಮ್ಮ ಋಷಿಮುನಿಗಳು ಹೇಳಿದರು. ಹಾಗಾಗಿ ಈ ಕಷಾಯವನ್ನು ನಿಯಮಿತವಾಗಿ ಸೇವಿಸಿದರೆ ಖಂಡಿತ ಹೆಲ್ಪ್ ಆಗುತ್ತೆ. ಇದನ್ನು ಎರಡು ರೀತಿಯಲ್ಲೂ, ಆಧುನಿಕ ವಿಜ್ಞಾನದ ರೀತಿಯಲ್ಲಿಯೂ, ಆ ಪ್ರಯೋಗಗಳಲ್ಲಿಯೂ, ಜೊತೆಗೆ ನಮ್ಮ ಭಾರತೀಯ ಶಾಸ್ತ್ರದ ಋಷಿಮುನಿಗಳ ಕೊಡುಗೆಯಲ್ಲಿಯೂ, ಎರಡರಲ್ಲಿಯೂ ಇದನ್ನು ಹೇಳಿದ್ದಾರೆ. ಹಾಗಾಗಿ ಇದನ್ನು ಬಳಸ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ವಿಶೇಷ ವಿಷಯಕ್ಕೆ ಸಿಗ್ತೇನೆ. ಧನ್ಯವಾದ.